ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮನೆ ಹೊರಗಡೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಗ್ರೀನರಿ ಇದೆ, ಇಲ್ಲಿ ಸುತ್ತಮುತ್ತಲು ಗ್ರೀನರಿ ಇದೆ, ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಬೆಂಗಳೂರಲ್ಲಿ ಬಿಸಿಲು ಕೂಡ ಬಂದು 2 ದಿನ ಆಗಿತ್ತು, ಇನ್ನೂ ಕೂಡ ಹಾಗೇ ಇದೆ ವೆದರ್. ನಮ್ಮ ಏರಿಯಾದಲ್ಲಿ ಸ್ವಲ್ಪ ಮನೆಗಳು ಕಡಿಮೆನೇ, ಅದರಿಂದ ಖಾಲಿ ಖಾಲಿ ಕಾಣಿಸ್ತಾ ಇದೆ. ನನ್ನ ಮಗ ಕೂಡ ಇನ್ನೂ ಮಲಗಿದ್ದಾನೆ, ಸಾತ್ವಿಕ್. ಅವನು ಎದ್ದ ತನಕ ನಾನಿವಾಗ ಟೀ ಮಾಡಿಕೊಂಡು ಕುಡಿದ್ಬಿಡಬೇಕು, ಹಂಗಾದರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗೋದು. ನಾನು ಮತ್ತು ಹಸ್ಬೆಂಡ್ ಇಬ್ಬರು ಟೀ ಕುಡಿತಾ ಇದ್ದೀವಿ. ಟಿಫನ್ಗೆ ಅಂತ ನಾನು ಅನ್ನ ಸಾಂಬಾರು ಮಾಡಿದ್ದೆ, ಅಂದರೆ ರಾತ್ರಿ ಮಾಡಿರೋ ಸಾಂಬಾರ್ಗೆ ರೈಸ್ ಮಾಡಿಕೊಂಡು ತಿಂತಾ ಇದ್ದೀವಿ. ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡಿಬಿಟ್ಟಿದ್ದೆ. ಇವ್ನು ರೈಸ್ ತಿನ್ನು ಬಾ ಅಂತ ಹೇಳಿದ್ರೆ ನಾನು ತಿನ್ನೋದೇ ಇಲ್ಲ ಅಂತ ಹೋಗಿ ಅಲ್ಲಿ ಕೂತಿದ್ದಾನೆ. ಬಾ ಅಂತ ಕಾದರೂ ಕೂಡ ಬರ್ತಾ ಇಲ್ಲ ಅವನಿಲ್ಲ. ಕೊನೆವರೆಗೂ ಒಂದು 3-4 ತುತ್ತು ತಿಂತಾನೆ ಅಷ್ಟೇ. ದಿನ ಬರೀ ಇದೇ ಗೋಳು ನಮ್ಮ ಮನೇಲಂತೂ. ಇವನ್ಗೆ ಊಟ ಮಾಡಿಸೋ ಅಷ್ಟರಲ್ಲಿ 1 ಅವರ್ 2 ಅವರ್ ಅದರಲ್ಲೇ ಕಳೆದೋಗ್ಬಿಡುತ್ತೆ. ಮತ್ತು ಕೆಲಸ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಅವನು ಊಟ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಒಂದು 11:30 ಅಷ್ಟೊತ್ತಲ್ಲಿ ನಾನು ಹಾಲು ಮತ್ತು ರವೆ ಬೆಲ್ಲ ಸೇರಿಸ್ಕೊಂಡು ಒಂದು ರವೆ ಸಜ್ಜಿಗೆ ಅಂತ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಅವನು ಚೀವ್ ಮಾಡೋ ಅಂಥ ಯಾವುದೇ ಒಂದು ಫುಡ್ಡನ್ನು ಕೂಡ ಅವ್ನು ಕ್ಲಿಯರಾಗಿ ತಿನ್ನಲ್ಲ ಅಂತ ಗೊತ್ತು. ಅದಕ್ಕೆ ಇದು ನುಂಗೋದಕ್ಕೆ ಈಸಿ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ರವೆ ಹಾಕ್ಬಿಟ್ಟು, ಹುರಿದಿರೋ ರವೆ ಹಾಕ್ಬಿಟ್ಟು ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅವನಿಗೆ ಊಟ ಮಾಡಿಸೋದಕ್ಕೆ. ಇದನ್ನು ರೆಡಿ ಮಾಡಬೇಕಾದ್ರೂ ಕೂಡ ಬರ್ತಾನೆ, ಅಡುಗೆ ಮನೆಗೆ ಬರ್ತಾನೆ. ನೋಡಿ ಇವಾಗ ಅಮ್ಮ ಕರ್ಕೊ ಮೇಲೆತ್ಕೊ ಅಂತ ಇದ್ದಾನೆ. ಮೇಲೆತ್ಕೊಂಡ್ರೆ ಒಂಥರ ಅವನಿಗೆ ಖುಷಿ. ನಾನು ಏನಾದರೂ ಅಡುಗೆ ಮಾಡಬೇಕು ಅಂತಂದರೆ ಒಂದು ಕೈಯಲ್ಲೇ ಹಿಡ್ಕೊಂಡು ಮಾಡಬೇಕು. ನಾನು ಏನು ಮಾಡ್ತೀನಿ ಅದನ್ನು ನೋಡಬೇಕು ಅವನು ಅಷ್ಟೇ. ಇವನಿಗೆ ಊಟಕ್ಕೆ ರೆಡಿ ಮಾಡಿಬಿಟ್ಟು ಅವನ್ನ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಆಟ ಆಡು ಅಂತ ಕೂರಿಸ್ತೀನಿ. ಯಾಕಂದರೆ ಸ್ವಲ್ಪ ಬಿಸಿ ಇರುತ್ತೆ, ಅದನ್ನು ತಿನ್ನೋಕ್ಕಾಗಲ್ಲ ಇವಾಗಲೇ. ಅದು ಹಾರೋ ತನಕ ಅವನು ಆಟ ಆಡಲಿ ಅಂತ ಅಲ್ಲಿ ಕೂರಿಸ್ತೀನಿ. ಆವಾಗ ಅವನು ಸೈಕಲ್ ಬೇಕು ಅಂತ ಕೇಳ್ತಾನೆ. ನಾನು ಅವನಿಗೆ ಸೈಕಲ್ ತಂದು ಕೊಡ್ತೀನಿ. ಸೈಕಲಲ್ಲೂ ಕಾಲು ಇಟ್ಕೋದಿಲ್ಲ ಅವನೇ ಕೂತ್ಕೊಳ್ಳೋಕ್ಕೆ. ನಾನೇ ಕೂರಿಸ್ಬಿಟ್ಟು ಆಟ ಆಡಿಸ್ಬೇಕು. ನಮ್ಮ ಮನೆ ಕೂಡ ತುಂಬ ಚಿಕ್ಕದು, ಅವನಿಗೆ ಆಟ ಆಡೋಕ್ಕೆ ಜಾಗ ಕೂಡ ಸಾಕಾಗ್ತಿಲ್ಲ. ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅಂದರೆ ಇವಾಗ ಬೇರೆ ಚಳಿ, ಹೊರಗಡೆ ಕೂಡ ಕರ್ಕೊಂಡು ಹೋಗೋಕ್ಕಾಗಲ್ಲ. ಮತ್ತು ಸಂಜೆ ಟೆರೆಸ್ ಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ, ಅವನಿಗೆ ಸ್ವಲ್ಪ ಆಟ ಆಡ್ಸೋಣ ಅಂತ. ರೂಮಿಗೆ ಕರ್ಕೊಂಡು ಬರ್ತಾನೆ ಮತ್ತೆ ಆಟ ಆಡೋಣ ಅಂತ ಹೇಳಿಬಿಟ್ಟು. ನಿನಗೆ ಚಾಕ್ಲೇಟ್ ಕೊಡ್ತೀನಿ, ಅದನ್ನು ತಿನ್ನಮ್ಮ ಅಂತ ಹೇಳ್ತಾನೆ. ಆ ಥರ ಆಟ ಆಡ್ತಾ ಇದ್ದೀನಿ ಅವನ ಜೊತೆ. ಈ ಥರ ಒಂದಿನ, ಯಾವಾಗಲೂ ಒಂದಿನ ಅವನ ಜೊತೆ ಈ ಥರ ಆಟ ಆಡ್ತಾ ಇದ್ದರೆ ಅವನಿಗೂ ಕೂಡ ಖುಷಿಯಾಗುತ್ತೆ. ನಿಮ್ಮ ಮನೇಲೂ ಈ ಥರ ಮಕ್ಕಳಿದ್ರೆ ಅವ್ರಿಗೂ ಸ್ವಲ್ಪ ಟೈಮ್ ಕೊಟ್ಟು ಅವ್ರ ಜೊತೆ ಆಟಾಡಿ ತುಂಬಾ ಖುಷಿ ಪಡ್ತವೆ ಮಕ್ಕಳು. ಈ ಥರ ಗಾಡ್ರೇಜ್ ಎಲ್ಲ ನೋಡಿ ಎಷ್ಟು ಗಲೀಜು ಮಾಡಿದ್ದಾನೆ. ಅವ್ನ ಕೈಲಿ ಚಾಕ್ ಪೀಸ್ ಕೊಟ್ಟರೆ ಸಾಕು ಎಲ್ಲೆಲ್ಲೋ ಬರ್ದಾಕ್ಬಿಡ್ತಾನೆ. ಅವ್ನಿಗೆ ಊಟ ರೆಡಿ ಆಯಿತು, ತಿನ್ಸೋಕ್ಕೆ ಅಂತ ಕರ್ಕೊಂಡು ಬರ್ತೀನಿ. ಅದನ್ನು ಕೂಡ ಬೇಡ ಅಂತ ಕೂತಿದ್ದ. ಹೀಗೆ ಇವನ್ನ ಸಮಾಧಾನ ಮಾಡಿಬಿಟ್ಟು ಆನಂತರ ಅವನಿಗೆ ಊಟ ಮಾಡಿಸಿ ಪೂರ್ತಿಯಾಗಿ ಅದನ್ನು ಮುಗಿಸಿದ್ದೀನಿ ಊಟನ. ಎಷ್ಟು ಕಷ್ಟಪಟ್ಟಿದ್ದೀನಿ ಅವನಿಗೆ ತಿನ್ನಿಸೋದಕ್ಕೆ. ಒಂದು 12:30 ಮಾಡ್ದೆ ತಿನ್ನೋದಕ್ಕೆ. ನೋಡಿ ಅದನ್ನು ಬಾಯಿಗೆ ಹಾಕ್ತೀನಿ, ಅದನ್ನು ನುಂಗೋದಕ್ಕೂ ಸ್ವಲ್ಪ ನೀರು ಬೇಕು. ನೋಡಿ ಒಂದು ಸ್ವಲ್ಪ ಅದನ್ನು ಬಾಯಲ್ಲಿ ಇರೋಂಗೆ ಇಲ್ಲ, ಅದನ್ನು ಕ್ಲೀನ್ ಮಾಡು ಅಂತ ಹೇಳ್ತಾನೆ. ನೀರು ಕುಡಿಸಿದ್ಮೇಲೆ ಎಷ್ಟು ಕಷ್ಟಪಟ್ಟು ನುಂಗ್ತಾನೆ ನೋಡಿ. ಆಮೇಲೆ ಅಷ್ಟೊತ್ತಿಂದ ಅಳ್ತಿದ್ದ, ಇವಾಗ ಹೊಟ್ಟೆ ತುಂಬಿದ ಮೇಲೆ ಸ್ವಲ್ಪ ಅವನಿಗೆ ಖುಷಿ ಆಯಿತು, ಸಮಾಧಾನವಾಗಿ. ಅವ್ನಿಗೆ ಆಟ ಆಡೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ಹೊಟ್ಟೆ ತುಂಬಿಲ್ಲ ಅಂತ ಅವರನ್ನು ಬಿಟ್ಬಿಡ್ಬೇಡಿ, ಏನಾದರೂ ಒಂದು ಮಾಡಿ ತಿನ್ನಿಸಿ. ಇವನಿಗೆ ಊಟ ಮಾಡಿ ಹೊಟ್ಟೆ ತುಂಬಿದ ಮೇಲೆ ಅವನಿಗೆ ನಿದ್ದೆ ಬರೋದು, ಅದಕ್ಕೆ ಅವನ್ನ ಮಲಗಿಸ್ದೆ. ಹಲೋ ಎವ್ರಿವನ್, ನಾನಿವಾಗ ಸಾತ್ವಿಕ್ನ ಮಲಗಿಸ್ಬಿಟ್ಟು ಬಂದೆ. ಏನಕ್ಕೆ ಅಂತಂದರೆ ಒಂದು ಫೇಸ್ ಪ್ಯಾಕನ್ನು ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಫೇಸ್ ಪ್ಯಾಕ್ ಏನಕ್ಕಪ್ಪ ಅಂತ ಹೇಳಿದರೆ, ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದರೆ, ಸ್ಕಿನ್ ವೈಟನಿಂಗ್ ಆಗಲಿ ಮತ್ತು ಪಿಂಪಲ್ಸ್ನ ಹೋಗ್ಲಾಡ್ಸೋದಕ್ಕೆ. ಅಂದರೆ ಅದ್ರ ಕಲೆ ಇರುತ್ತೆ, ಒಂದು ಪಿಂಪಲ್ಸ್ ಇರುತ್ತೆ, ಎಲ್ಲನೂ ಕೂಡ ಅದನ್ನು ಕ್ಲಿಯರ್ ಮಾಡುತ್ತೆ ಈ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿದ್ರೆ, ಈ ಫೇಸ್ ಪ್ಯಾಕ್ನ ಯೂಸ್ ಮಾಡಿದ್ರೆ ಅಂತ ಹೇಳ್ತೀನಿ. ಇದು ತುಂಬಾ ಬ್ರೈಟ್ನಿಂಗ್ ಆಗಲಿ ಮತ್ತು ಸ್ಕಿನ್ ಸ್ಮೂತ್ನಿಂಗ್ ಆಗಲಿ ಎರಡಕ್ಕೂ ಕೂಡ ಯೂಸ್ ಆಗುತ್ತೆ. ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಯಾವುದೇ ಕೂಡ ಕ್ರೀಮ್ ಕೂಡ ಹಾಕಿಲ್ಲ. ನಂದು ಸ್ವಲ್ಪ ಡಾರ್ಕ್ ಆಗಿದೆ, ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡಿ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ನಾನು ಅದನ್ನು ಕ್ರೀಮ್ ಆಗಲಿ ಮತ್ತು ಆಯಿಂಟ್ಮೆಂಟ್ ಆಗಲಿ ಯಾವುದೇ ಥರ ಕೂಡ ನಾನು ಸಜೆಸ್ಟ್ ಮಾಡಲ್ಲ. ಯಾಕಂತಂದರೆ ಗೊತ್ತು, ತುಂಬ ಅನುಭವಗಳಿರುತ್ತೆ ನಿಮಗೂ. ಯಾವುದೇ ಥರ ಒಂದು ಕ್ರೀಮ್ ಹಾಕಿದ್ರೆ ಅದು ಎಲ್ಲ ನಿಮಗೆ ಎಫೆಕ್ಟ್ ಆಗಲಿ, ಸ್ಕಿನ್ ಎಫೆಕ್ಟು ಆ ಥರ ಈ ಥರ ಆಗಿ ನೀವು ಡಾಕ್ಟ್ರ್ ಹತ್ರ ಹೋಗಿ ಕೂಡ ಕೇಳಿರ್ತೀರ. ಮತ್ತು ಅದು ಕೂಡ ಅಡ್ಜಸ್ಟ್ ಆಗದೇನೆ
ಮನೇಲಿ ಕೂತಿರ್ತೀರಾ ಆವಾಗ ಈ ಥರ ಒಂದು ಹೋಮ್ ರೆಮಿಡೀಸ್ನ ನೀವು ಯೂಸ್ ಮಾಡಿ ಫೇಸ್ ಪ್ಯಾಕನ್ನು ಮಾಡಿ ತುಂಬ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ಟೋನ್ ಚೆನ್ನಾಗಾಗುತ್ತೆ. ಅದಕ್ಕೆ ಹೋಮ್ ರೆಮಿಡೀಸ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. 1 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಅರ್ಧ ಸ್ಪೂನು ಅರಿಶಿನ ಪುಡಿ. ಇವೆರಡೂ ಕೂಡ ಬ್ರೈಟ್ನಿಂಗ್ ಆಗೋದಕ್ಕೆ ಯೂಸ್ ಮಾಡುತ್ತೆ. ಮತ್ತು ಈ ಜೇನುತುಪ್ಪ 1 ಸ್ಪೂನ್ ತೊಗೊಂಡಿದ್ದೀನಿ. ಇದು ಸ್ಕಿನ್ ಸ್ಮೂತ್ನಿಂಗ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ. 1 ಸ್ಪೂನಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಇದು ಕ್ಲಿಯರ್ ಸ್ಕಿನ್ ಆಗೋದಕ್ಕೆ ಯೂಸ್ ಮಾಡುತ್ತೆ. ಸ್ವಲ್ಪ ಡಾರ್ಕ್ ಇರೋದೆಲ್ಲ ಲೈಟ್ ಕಲರ್ ಆಗೋದಕ್ಕೆ ಯೂಸ್ ಆಗುತ್ತೆ. ಮತ್ತು ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಬನ್ನಿ. ಅದು ಗಟ್ಟಿಯಾಗಿ ಪೇಸ್ಟ್ ಥರ ಆಗಬೇಕು. ನೀವು ಇದಕ್ಕೆ ರೋಸ್ ವಾಟರ್ ಆಗಲಿ ಲೆಮನ್ ಜ್ಯೂಸ್ ಆಗಲಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ನ ನೀವು ರೆಡಿ ಮಾಡ್ಕೋಬೋದು. ನೋಡಿ, ಇದನ್ನು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಗಟ್ಟಿಯಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನಾನಿವಾಗ ಫೇಸ್ಗೆ ಹಚ್ತಾ ಇದ್ದೀನಿ. ಇದನ್ನು ಹುಡುಗ ಅಥವಾ ಹುಡುಗಿರು ಬರೀ ಹುಡುಗಿರೇ ಹಚ್ಚಬೇಕು ಅಂತ ಏನಿಲ್ಲ, ಹುಡುಗರು ಕೂಡ ಇದನ್ನು ಹಚ್ಬೋದು. ಅವ್ರಿಗೆ ತುಂಬ ಪಿಂಪಲ್ಸ್ಗಳಿರುತ್ತೆ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದು ಫ್ರೀ ಆದಾಗ ಸಂಜೆ ಟೈಮ್ ಕೂಡ ಹಚ್ಕೋಬೋದು. ಇದನ್ನು ಹಚ್ಚಿ ಅದು ಡ್ರೈ ಆಗೋ ತನಕನೂ ನಮ್ಮ ಫೇಸಲ್ಲಿ ಇರಬೇಕು. ಇದು ಅಷ್ಟು ನಿಮಿಷ ಇಷ್ಟು ನಿಮಿಷ ಅಂತ ಇದಕ್ಕೇನು ಟೈಮಿಂಗ್ಸ್ ಇಲ್ಲ. ಇದು ಡ್ರೈ ಆಗೋ ತನಕ ಅದು ಫೇಸಲ್ಲೇ ಇರಲಿ. ನಾನು ಫುಲ್ ಕಂಪ್ಲೀಟ್ಲಿ ಡ್ರೈ ಆದಮೇಲೆ ವಾಶ್ ಮಾಡಿದ್ದೀನಿ. ವಾಶ್ ಮಾಡಬೇಕಾದ್ರೆ ಅದನ್ನು ಸ್ಕ್ರಬ್ ಮಾಡಿ ಸ್ವಲ್ಪ ವಾಶ್ ಮಾಡ್ಕೊಳ್ಳಿ. ಸ್ಕ್ರಬ್ ಮಾಡಿದ ನಂತರ ನೋಡಿ ಎಷ್ಟು ಸಾಫ್ಟಾಗಿರುತ್ತೆ. ನಾನು ಯಾವುದೇ ಕೂಡ ಫಿಲ್ಟ್ರನ್ನು ಯೂಸ್ ಮಾಡಿಲ್ಲ. ಮತ್ತು ಡಾರ್ಕ್ ಸ್ಪಾಟ್ ಕೂಡ ಸ್ವಲ್ಪ ಕಡಿಮೆನೇ ಆಗ್ತಾಯಿದೆ. ಒಂದೇ ದಿನದಲ್ಲಿ ಈ ಥರ ರಿಸಲ್ಟ್ ಕೊಟ್ಟಿದೆ ಅಂದಮೇಲೆ 30 ಡೇಸ್ಗೆ ಇನ್ನೆಷ್ಟು ಚೆನ್ನಾಗಿ ರಿಸಲ್ಟ್ ಕೊಡ್ಬೋದು. ಫೇಸ್ ಪ್ಯಾಕ್ ಮಾಡಿ ಮುಗಿಸಿದ ನಂತರ ಸಾತ್ವಿಕ್ ಎದ್ದು ಅಷ್ಟರಲ್ಲಿ ಸ್ವಲ್ಪ ಮನೆ ಕೆಲಸ ಇತ್ತು, ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇನ್ನೂ ಏನೂ ಕೆಲಸನೇ ಮಾಡಿಲ್ಲ, ಅಷ್ಟು ಬೇಗ ಎದ್ಬಿಟ್ಟ. ಯಾಕೆ ಇಷ್ಟು ಬೇಗ ಎದ್ದು ಅಂತ ಗೊತ್ತಾಗ್ತಿಲ್ಲ. ಇವತ್ತೇ ಇಷ್ಟು ಬೇಗ ಎದ್ದಿರೋದವನು, ಇಲ್ಲಾಂದರೆ 4 ಅವರ್ ಆದರೂ ನಿದ್ದೆ ಮಾಡ್ತಿದ್ದ. ಇವತ್ತು ಅಷ್ಟೊಂದು ನಿದ್ದೆ ಮಾಡಿಲ್ಲ, ಬರೀ 2 ಅವರ್ ನಿದ್ದೆ ಮಾಡಿಬಿಟ್ಟು ಎದ್ದಿದ್ದಾನೆ. ನಿದ್ದೆ ಮಾಡಿ ಎದ್ಮೇಲೆ ಸ್ವಲ್ಪ ಹೊತ್ತು ಆಟಾಡ್ತಾನೆ. ಆಟಾಡಿದ ಮೇಲೆ ಹೊಟ್ಟೆ ಹಸಿವಾಗಿರುತ್ತೆ. ಅದಕ್ಕೆ ಯಾವುದಾದ್ರೂ ಫ್ರೂಟ್ ನೆನೆಸ್ಕೊಂಡು ಆ್ಯಪಲ್ ಕೊಡು ಅಂತ ಕೇಳ್ದ. ಅದಕ್ಕೋಸ್ಕರ ಅವನಿಗೆ ಆ್ಯಪಲ್ ಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ಇಷ್ಟಪಡ್ತಾನೆ. ಫ್ರೂಟ್ಸ್ ಅಂದ್ರೇ ತುಂಬ ಇಷ್ಟ ಇವನಿಗೆ. ನಾನು ಕೊಡಲಿಲ್ಲ ಅಂತಂದ್ರೂ ಇವನೇ ನೆನಪಿಸ್ಬಿಟ್ಟು ಅದನ್ನು ಕೊಡು ಅಮ್ಮ ಅಂತ ಹೇಳ್ತಾನೆ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ನನ್ನ ಚಾನಲ್ನಲ್ಲಿ ಬ್ಯೂಟಿ ಟಿಪ್ಸ್, ಹೆಲ್ತ್ ಟಿಪ್ಸ್, ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಟ್ರಾವೆಲ್ಸ್ ಎಲ್ಲ ವಿಡಿಯೋಸ್ ಕೂಡ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.